ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ ಇವ್ರಿಗೆ. ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ. ಹೋಗಿ ಸಿಕ್ಕಿದ ಚೇರ್ ಎಲ್ಲ ಒಂದ್ ಕಡೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ನಿಂತವ್ರು. ನೋಡಿ, ಅಲ್ಲೂ 2 ಚೇರ್ ಇದೆ, ಕೆಳಗಡೆ ಚೇರ್ ಇದೆ. ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೆಳಗಡೆ ಕೂತವ್ರೆ ನೋಡಿ. MLA ಗಳು, MP ಆಗಿದ್ದವರು, ಮಂತ್ರಿ ಆಗಿದ್ದವರು ಎಲ್ಲ ಕೆಳಗಡೆ ಕೂತವ್ರೆ. ಇವ್ರು ಚೇರ್ ಬೇಡ ಅಂತ ಇವ್ರು ನಿಂತವ್ರು. ನಿಮ್ಗೆ ಯಾವ ಚೇರು ಸಿಗಲ್ಲ. ಹಿಂದೆನೇ ಇರ್ತಾರೆ, ಹಿಂದೆ ಇರೋರು. ಬಂಧುಗಳೇ ನಮಸ್ಕಾರ. ವೇದಿಕೆಯಲ್ಲಿರುವಂತ ಎಲ್ಲ ಮೊದಲು ರಾಜ್ಯದ ವಕೀಲ ಸಂಘದ ಅಧ್ಯಕ್ಷರೇ, ಧನಂಜಯ ಅವರು, ಕಾರ್ಯಾಧ್ಯಕ್ಷ ಅಂತ ಜಿ ಚಂದ್ರಶೇಖರ್ ಅವರೇ, ಸೊರ್ಕೆ ಅವರೇ, ನಾರಾಯಣವರೇ, ಪೊನ್ನಣ್ಣವರೇ, ರೇವಣ್ಣವರೇ, ಉಗ್ರಪ್ಪನವರೇ, ರಾಣಿ ಸತೀಶ್ ಅವರೇ, ತೇಜಸ್ವಿನಿ ಅವರೇ, ಸೊ ಎಲ್ಲ ಅಧ್ಯಕ್ಷಗಳೇ, ಯೂತ್ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು, ಜಲ್ಜಾ ನಾಯ್ಕು, ದೀಪಕ್ ತಿಮ್ಮಯ್ಯನವರು, ಇನ್ನು ಬಹಳ ಜನ ಎಲ್ಲ ಲೀಡರ್ಸ್ ಇದ್ದಾರೆ. ಕೆಳಗಡೆ BL ಶಂಕರ್ ಇದ್ದಾರೆ, ನಮ್ಮ MLCಗಳಿದ್ದಾರೆ, ಸುದರ್ಶನ್, ನಮ್ಮ ಸ್ಪೋಕ್ಸ್ಮನ್ ಇದ್ದಾರೆ, ರಮೇಶ್ ಬಾಬುರವರು, ಮತ್ತೆಲ್ಲ ರಾಜ್ಯದ ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳಿದ್ದೀರಿ, ಲೀಗಲ್ ಸೆಲ್ನ ಎಲ್ಲ ಪ್ರಮುಖರಿದ್ದೀರಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿದ್ದೀರಿ, ಮಾಧ್ಯಮ ಸ್ನೇಹಿತರು ಎಲ್ಲ ಕೂಡ ಇದ್ದೀರಿ. ನನಗೆ ವಕೀಲ ಆಗುವಂತ ಅವಕಾಶ ಸಿಗಲಿಲ್ಲ. ಗ್ರಾಜ್ಯುಯೇಟ್ ಆಗುವಂತ ಅವಕಾಶ ಕೂಡ ಸಿಗಲಿಲ್ಲ. ಫೈನಲ್ ಇಯರ್ ಡಿಗ್ರಿ ಇದ್ದಾಗೆ ನಮ್ಮ ಹೋರಾಟ ನೋಡಿ ನನಗೆ ನಮ್ಮ ಸ್ವರ್ಗೆಯನ್ನ ಗ್ರಾಜ್ಯುಯೇಟ್ ಆಗಿದ್ರು ಅಂತ ಕಾಣ್ತದೆ, ಆಗಿದೆ ಅಲ್ಲ ಪರಿನು. ಸೊ ನಾನು ಫೈನಲ್ ಇಯರ್ ಡಿಗ್ರಿ ಹಾಗೆ ನನಗೆ ಟಿಕೆಟ್ ಕೊಟ್ಬಿಟ್ರು. ನಮ್ಮ ಸ್ಟೂಡೆಂಟ್ ಲೀಡರ್ಶಿಪ್ಪು ಹಂಗಿತ್ತು ಆ ಕಾಲ. ಈಗ ಹೋಗ್ಬಿಟ್ಟಿದೆ ಆ ಲೀಡರ್ಶಿಪ್ಪು. ಕಾಲೇಜ್ ಎಲೆಕ್ಷನ್ಸ್ ನಿಂತೋಗಿದೆ. ನಾವೆಲ್ಲ ಕಾಲೇಜ್ ಎಲೆಕ್ಷನ್ಸ್ ಅಲ್ಲಿ ಬಂದವರು. ನನಗಿನ್ನ ಮುಂಚಿತವಾಗಿ ನಮ್ಮ ವೆಂಕಟೇಶ್ RC ಕಾಲೇಜ್ ಅಧ್ಯಕ್ಷ, ಅವನು RC ಕಾಲೇಜ್ ಅಧ್ಯಕ್ಷ, ನನ್ಕಿಂತ ಸೀನಿಯರ್ 1 ವರ್ಷ. ಅವನು ತಮ್ಮ, ನಾವೆಲ್ಲ ಒಂದು ಬ್ಯಾಚು, ನಂಗೆ 1 ವರ್ಷ ಸೀನಿಯರ್. ಕಾಲೇಜ್ ಎಲೆಕ್ಷನ್ ಅಂದ್ರೆ ಅದೊಂದು ದೊಡ್ಡ ಮೂಮೆಂಟು. ಈ ರೇವಣ್ಣನು ಸ್ಟೂಡೆಂಟ್ ಲೀಡ್ರು ಎಲ್ಲ. ಸೊ ಆ ರೀತಿ ನಡೀತಾ ಇತ್ತು. ನಾಯಕತ್ವ ಬೆಳೀತಿತ್ತು, ನಾಯಕರುಗಳ ತಯಾರಾಗ್ತಿತ್ತು. ಮೊನ್ನೆ ರೀಸೆಂಟ್ ಆಗಿ ರಾಹುಲ್ ಗಾಂಧಿ ಅವರು ನಮ್ಗೊಂದು ಪತ್ರ ಬರೆದಿದ್ದಾರೆ, ನನಗೆ, ಮುಖ್ಯಮಂತ್ರಿಗಳಿಗೆ. ಯಾಕೆ ಮತ್ತೆ ಸ್ಟೂಡೆಂಟ್ ಎಲೆಕ್ಷನ್ ಬಗ್ಗೆ ಚಿಂತೆ ಮಾಡಬಾರ್ದು ಅಂತೇಳಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಅನೌನ್ಸ್ ಮಾಡ್ತೀನಿ, ಒಂದು ಸ್ಮಾಲ್ ಕಮಿಟಿ ಮಾಡಿ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಕೇಳ್ತೀನಿ. ಕೆಲವರು ಇದ್ದಾರೆ ಸ್ಟೂಡೆಂಟ್ ಲೀಡರ್ ಆಗಿದ್ದವರು, ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ನೀವು ಇದ್ರ ಬಗ್ಗೆ ಸಾಧಕ ಬಾಧಕಗಳೆಲ್ಲ ಕೂಡ, ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಕೂಡ ಇದ್ದೇ ಬಹಳ ಇತ್ತು, ಅದೆಲ್ಲ ಯಾವ ರೀತಿ ನಿಯಂತ್ರಣ ಮಾಡಿ ಎಲೆಕ್ಷನ್ ಮಾಡಬಹುದು, ಲೀಡರ್ಶಿಪ್ ಬೆಳೆಸಬೇಕು ಅಂತ. ಯಾಕೆಂದ್ರೆ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ಇದ್ರ ಬಗ್ಗೆ ನಮಗೆ ನಂಬಿಕೆ ಇರೋದು ನಾವು. ಇದಕ್ಕೋಸ್ಕರನೇ 73ನೇ 74ನೇ ತಿದ್ದುಪಡಿಲಿ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳನ್ನ ಬೆಳೆಸಬೇಕು ಅಂತೇಳಿ ಇವತ್ತು ಅವಕಾಶ. ಇವತ್ತು ಸಂವಿಧಾನವೇ ಪ್ರಜಾಪ್ರಭುತ್ವದ ಒಂದು ಆತ್ಮ. ಆ ಸಂವಿಧಾನಕ್ಕೆ ಇವತ್ತು ನಾವು ಸಮರ್ಪಿಸಿಕೊಂಡು ಇದರ ಬದುಕಿನಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ. ನಮ್ಮ ಭಾರತದ ಹೃದಯ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ, ಈ ಹೆಗಲ ಮೇಲೆ ರಾಷ್ಟ್ರ ಧ್ವಜ ಇದೆ.
ಎದೆ ಒಳಗಡೆ ಪ್ರತಿಯೊಬ್ಬರ ಮೇಲೂ ಸಂವಿಧಾನ ಇದೆ. ಇವತ್ತು 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿದ್ರು. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಆ 100 ವರ್ಷದ ನಂತರ ನಮ್ಮ ರಾಜ್ಯದ ಒಬ್ಬ ಹಿರಿಯ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಕಾಂಗ್ರೆಸ್ನ ನಾಯಕತ್ವವನ್ನು ಇವತ್ತು ವಹಿಸಿ ಇವತ್ತು ಮುಂದುವರಿಸ್ತಾ ಇದ್ದಾರೆ. ಈ ಸಂವಿಧಾನದ ಆಚರಣೆ ನಿನ್ನೆ ಇದ್ದವರು ದೆಹಲಿಗೆ ಇದಕ್ಕೆ ಹೋಗ್ಲೇಬೇಕು ಡಿಕೆ ಅಂತೇಳಿ ಅವರು ಕೂಡ ನಾನು ಕರೆದೆ, ಇವತ್ತು ಬರ್ತೀರಾ ಇವತ್ತು ಇರ್ತೀರಾ ಅಂತ ಕೇಳಿದೆ. ಹೋದ ವರ್ಷ ಒಂದು ಸಂದೇಶವನ್ನು ಕೊಟ್ಟರು. ಈಗ ಎಚ್ ಕೆ ಪಾಟೀಲ್ ಹೋಗಿದ್ದಾರೆ. ಎಚ್ ಕೆ ಪಾಟೀಲ್ರು ಆ ಒಂದು ಮೂಮೆಂಟ್ ತೀರ್ಮಾನದಲ್ಲಿ ನನ್ನ ಜೊತೆ ಭಾಗಿಯಾಗಿದ್ರು. ಅವ್ರ ಎದುರುಗಡೆನೆ ನಾನು ಯಾರಿಗೆ ಏನೇನು ಮಾತಾಡಿದೆ ಅಂತ ಗೊತ್ತು, ಅದನ್ನ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ 100ನೇ ವರ್ಷದ ಆಚರಣೆ ಸಂದರ್ಭದಲ್ಲಿ ಬೆಳಗಾಮಲ್ಲಿ ನಡೆದಂತ ಸನ್ನಿವೇಶಕ್ಕೆ ಜೈ ಭೀಮ್, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಅಂತೇಳಿ ಆ 100 ವರ್ಷದ ಕಾರ್ಯಕ್ರಮಕ್ಕೆ ಹೆಸರಿಟ್ಟು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದಂತ ಐತಿಹಾಸಿಕವಾದ ಒಂದು ಸಮಾವೇಶ. ನಾನು ಮೋಹನ್ ರೆಡ್ಡಿ ಅಂತ ನನ್ನೊಬ್ಬ ಸ್ನೇಹಿತ ಜನರಲ್ ಸೆಕ್ರೆಟರಿ ಇದ್ದಾನೆ DCCಲಿ. ಅವನು ಯಾರೋ ಹುಡುಕಿ ಗಂಗಾಧರ್ ಅಂತ ಅವತ್ತಿನ ಕಾಲದಲ್ಲಿ ಜನರಲ್ ಸೆಕ್ರೆಟರಿ ಇದ್ರದ ದೇಶಪಾಂಡೆ, ಗಂಗಾಧರ್ ದೇಶಪಾಂಡೆ, ಅವರ ಸ್ನೇಹಿತರು ಅವರ ರಿಲೇಟಿವ್ಸ್ ಮೇಲೆ ಹುಡುಕಿ ನನಗೊಂದು ಡಾಕ್ಯುಮೆಂಟ್ ತಂದು ಕೊಟ್ಟ. ಯಾವ ರೀತಿ ಅವತ್ತಿನ 100 ವರ್ಷದ ಹಿಂದೆ ನಡೆದಂತ ACC ಸಮಾವೇಶ ನಡೀತು, ಏನೇನು ತಯಾರು ಮಾಡ್ಕೊಂಡಿದ್ರು, ಎಷ್ಟು ಖರ್ಚು ಮಾಡಿದ್ರು, ಏನು ಅಂತ ಹೇಳಿ ಅವ್ರ ಮನೆಯಲ್ಲಿ ಒಂದು ಡಾಕ್ಯುಮೆಂಟ್, ಒಂದು ಜೆರಾಕ್ಸ್ ಪ್ರಿಂಟ್ ನ ತಂದುಕೊಟ್ಟ. ಅದರ ಬಗ್ಗೆ ಒಂದು ಸಂವಿಧಾನ ನಾನು ಸ್ವಲ್ಪ ಸಂಶೋಧನೆ ಮಾಡಿಸಿ ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿ ಬೆಳಗಾಂ DC ಹತ್ರನೂ ಕೂಡ ಏನೇನು ಡಾಕ್ಯುಮೆಂಟ್ ಇತ್ತು ಬೆಳಗಾಂ ಸಂಬಂಧಪಟ್ಟಂತ ಹುಡುಕಿ ಆವತ್ತಿನ ಸಂದರ್ಭದಲ್ಲಿ ಒಂದು ಪುಸ್ತಕ ಕೂಡ ತಯಾರು ಮಾಡಿಸಿ ಅವತ್ತು ಬಿಡುಗಡೆ ಮಾಡಿಸ್ದೆ. ಅದಾದ ಮೇಲೆ ಈಗ ನೆಕ್ಸ್ಟು ನಾವು ಏನು ಮಾಡ್ದೋ, ಇಲ್ಲಿ ಯಾವ ರೀತಿ ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಮುಂದುವರಿಸಿದ್ದೇವೆ ಅಂತೇಳಿ ಸದ್ಯದಲ್ಲೇ ಗಾಂಧಿ ಭಾರತ ಅನ್ನೋ ಒಂದು ಪುಸ್ತಕವನ್ನು ಕೂಡ ನಾನು ಕನ್ನಡದಲ್ಲಿ ಅದನ್ನ ಅನುವಾದ ಮಾಡಿಸಿ ಬರೆಸಿದ್ದೇನೆ. ಅದನ್ನ ಸದ್ಯದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾದಾಗ ಈ ಸಂದರ್ಭದಲ್ಲಿ ತೆಗೆದುಕೊಂಡಂತ ನಿರ್ಧಾರ, ಪಕ್ಷದಲ್ಲಿ ಏನು ಬದಲಾವಣೆಯನ್ನು ತರಬೇಕು ಅಂತೇಳಿ ಆ 100ನೇ ವರ್ಷದಲ್ಲಿ ಆ ಗಾಂಧಿ ಬಾವಿ ಒಳಗಡೆ ಕೂತ್ಕೊಂಡು, ಕೆಲವರೆಲ್ಲ ನೋಡಿಲ್ಲ ಗಾಂಧಿ ಬಾವಿನ, ಅಲ್ಲಿ ಕೆಲವರು ಬಂದಿದ್ದವರು ಎಲ್ಲ ನೋಡಿದ್ದಾರೆ. ಅದು ಯಾವ ರೀತಿಯಲ್ಲಿ ತಯಾರು ಮಾಡಿದ್ದು ಆ ಗಾಂಧಿ ಬಾವಿನ, ಅಲ್ಲೇ ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೆಂಗ್ ಮಾಡ್ದೋ ಅಂತೇಳಿ ಅದು ಮತ್ತೆ ಒಂದು ಇತಿಹಾಸ ಪುಟಕ್ಕೆ ಅದು ಸೇರ್ತದೆ. ಸೊ ಅದನ್ನ ಗಾಂಧಿ ಭಾರತ ಪುಸ್ತಕವನ್ನ ಸದ್ಯದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದನ್ನ ಬಂದು ಇದೇ ಈ ಭಾರತ್ ಜೋಡೋ ಭವನದಲ್ಲಿ ಉದ್ಘಾಟನೆ ಮಾಡಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಸದ್ಯದಲ್ಲೇ ನಡೀತದೆ. ಬಹುಶಃ ಈ 2025 ಒಳಗಡೆನೆ ಅವರು ನನಗೆ ಡೇಟ್ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಆಗಲೇ ಹೆಚ್ಚು ಕಮ್ಮಿ 90% ತಯಾರಾಗಿ ಹೋಗಿದೆ ಬುಕ್ಕು. ಇನ್ನೊಂದು ಸ್ವಲ್ಪ ಏನೇನು ಕೆಲವು ವಿಚಾರ ಮಾಡಬೇಕಷ್ಟೇ. ಸೊ ಸದ್ಯದಲ್ಲೇ ಈ ಸಂದೇಶವನ್ನು ತಮಗೆ ತಿಳಿಸ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. 2 ತಿಂಗಳಿಂದ ನಮ್ಮ ಐ ಥಿಂಕ್ ಪುರಾಣ ಧನಂಜಯ ಎಲ್ಲ ಡೆಲ್ಲಿಲಿ ಇದ್ರು ಅಂತ ಕಾಣ್ತದೆ. ಅವತ್ತು ಇದ್ರು. ಅವತ್ತು ನನಗೆ ಫೈನಲ್ ಕನ್ಕ್ಲೂಡಿಂಗ್ ಭಾಷಣ ನಂದೇ ಇತ್ತು. ಅವತ್ತು ನನ್ನ ಹೆಂಗೆಲ್ಲ ಸೆಲೆಕ್ಟ್ ಮಾಡಿದ್ರು ನನಗೆ ಗೊತ್ತಿಲ್ಲ. ನನಗೆ ಐ ಡೋಂಟ್ ನೋ, ನಮ್ಮ ಸಿಂಘ್ವಿ ಅವರು ಆರ್ಗನೈಸ್ ಮಾಡಿದ್ರು, ಅವ್ರು ನ್ಯಾಷನಲ್ ಪ್ರೆಸಿಡೆಂಟು. ನೀನೇ ಅದನ್ನ ಸಮಪ್ ಮಾಡಬೇಕು ಅಂತ ಹೇಳಿದ್ರು. ನಾನು ಲಾಯರ್ ಇಲ್ಲ ಅಂದ್ರೂ ಸಮಪ್ ಅಂತೂ ಮಾಡ್ಬಿಟ್ಟೆ, ಹೆಚ್ಚು ಕಮ್ಮಿ ಸಮಪ್ ಮಾಡಿ ಭಾಷಣ ಮಾಡಿದೆ.
ಆವತ್ತು ನಾವು ಬೆಳಗ್ಗೆ ರಾಹುಲ್ ಗಾಂಧಿ ಅವರು ಹೀಗೆ ವೆರಿ ಬಿಗ್ ಒಳ್ಳೆ ಅತಿ ದೊಡ್ಡ ಭಾಷಣ ರಾಹುಲ್ ಗಾಂಧಿ ಅವರು ಮಾತಾಡಿದ್ರು. ಯೂಟ್ಯೂಬಲ್ಲಿ ಇರಬೇಕು, ನೀವು ತೆಗೆದು ನೋಡ್ಬೇಕು ಅದನ್ನು. ಈ ಸ್ಪೋಕ್ ಫ್ರಮ್ ಹಿಸ್ ಹಾರ್ಟ್. ಅವರ ಸಂದೇಶ ಏನು ಕೊಟ್ಟರು ಅಂದರೆ, ಈ ದೇಶದಲ್ಲಿ ನಡೀತಾ ಇರೋಂಥ ಈ ವೋಟ್ ಚೋರಿ, ಮತ್ತೊಂದು ಸಂವಿಧಾನ ದುರುಪಯೋಗ, ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಪಾರ್ಟಿ ಶುಡ್ ಹ್ಯಾವ್ ಎ ಲೀಗಲ್ ಬ್ಯಾಂಕ್. ಲೀಗಲ್ ಬ್ಯಾಂಕ್ ಅಂತಂದ್ರೆ ಡೆಲ್ಲಿಲಲ್ಲ, ಇಲ್ಲ KPCC ಅಲ್ಲ, ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲೂ ಕೂಡ ಒಂದು ಲೀಗಲ್ ಬ್ಯಾಂಕ್ ಇರಬೇಕು ಅನ್ನೋದನ್ನ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಆ ಲೀಗಲ್ ಬ್ಯಾಂಕ್ ಅದನ್ನ ನಾನು ನಮ್ಮ ಧನಂಜಯಂಗ್ ಹೇಳಿದ್ದೀನಿ. 6 ತಿಂಗಳು ಟೈಮ್ ಕೊಟ್ಟಿದ್ದೀನಿ. 6 ತಿಂಗಳೊಳಗೆ ಎಲ್ಲ 224 ಕ್ಷೇತ್ರದಲ್ಲಿ ಕನಿಷ್ಠ 10 ಜನ ಅಡ್ವೊಕೇಟ್ಸು, ನಮ್ಮ ಕಾಂಗ್ರೆಸ್ ಪಕ್ಷದ ವಾರಿಯರು, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ರಕ್ಷಣೆ ಮಾಡಲಿಕ್ಕೆ, ಕಾಂಗ್ರೆಸ್ ಪಕ್ಷದ ಆಚಾರ ವಿಚಾರಗಳನ್ನು ರಕ್ಷಣೆ ಮಾಡಲಿಕ್ಕೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿ ನೀವು ಆ ಕಮಿಟಿನ ನೀವು ಫಾರ್ಮೇಶನ್ ಮಾಡಬೇಕು. ಮುಂದಿನ ದಿನದಲ್ಲಿ ಸ್ಟೇಟ್ ಲೆವೆಲ್ ಅಸೋಸಿಯೇಷನ್ಗೆ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳು ನಮ್ಮ ಈ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಗೆಲ್ಲೋಷ್ಟು ಶಕ್ತಿ. ಯಾಕೆಂದ್ರೆ ಈ ಸಂವಿಧಾನ ಅವ್ರು ಏನೇ ವಾದ ಮಾಡಿದ್ರು, ಈ ಸಂವಿಧಾನ ಪುಸ್ತಕನೇ ಇಟ್ಕೊಂಡು ವಾದ ಮಾಡೋದು, ಸಂವಿಧಾನದ ಸೆಕ್ಷನ್ನೇ ಇಟ್ಕೊಂಡು ವಾದ ಮಾಡೋದು, ಭಾರತದ ಧ್ವಜನೇ ಇಟ್ಕೊಂಡು ವಾದ ಮಾಡೋದು, ರಾಷ್ಟ್ರ ಗೀತೆ ಮೇಲೇನೆ ನಾವು ನಮ್ಮ ಅಂತ್ಯವನ್ನು ಮಾಡೋದು, ಇವೆಲ್ಲ ಇದನ್ನ ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ ಅಂತೇಳಿ. ಹಂಗೆ ಇವತ್ತು ಇದನ್ನೆಲ್ಲ ಉಳಿಸ್ಕೊಳ್ಳಿಕ್ಕೆ ನಾವು ನಮ್ಮ ಕೆಳಗಡೆಯಿಂದ ಇದನ್ನ ಕೇಡರ್ ಬೇಸ್ಡ್ ನಮ್ಮ ಲೀಗಲ್ ಟೀಮ್ನ ಮಾಡಬೇಕು ಅಂತೇಳಿ ಧನಂಜಯ ಅವರಿಗೆ ಹೇಳಿದ್ದೇನೆ. ಈ ಮಧ್ಯದಲ್ಲಿ ಪೊನ್ನಣ್ಣವರು ಬಂದರು, ಅವ್ರಿಗೆ ಗುರ್ಸಿ ಬೇಕಾದಷ್ಟು ಪೊನ್ನಣ್ಣವ್ರು ಆಯ್ಕೆ ಮಾಡಬೇಕಾದ್ರೆ ನನ್ನ ಹತ್ರ ಬೇಕಾದಷ್ಟು ದೊಡ್ಡ ಜಗಳ ವಾದ. ಅವ್ರ ತಂದೆ RSS, ಅದು ಅಲ್ಲಿದ್ರು, BJPಲಿದ್ರು, ನೀವು ಹಿಂಗೆ ಮಾಡ್ತಾ ಇರಿ ಅಂತ. ಸರಿ, ಅವ್ರ ತಂದೆ RSS ಇದ್ದಪ್ಪ, ಇಡೀ ದೇಶನೇ ಕಾಂಗ್ರೆಸ್ ಪಾರ್ಟಿ ಇತ್ತು, ದೇಶನೇ ಕಾಂಗ್ರೆಸ್ ಪಾರ್ಟಿ ಇತ್ತು. ಈಗೆಲ್ಲ ಡಿಫ್ರೆಂಟ್ ಪಾರ್ಟಿಗೆ ಹೋಗಿದ್ದಾರೆ. ಕೊನೆಗೆ ಅವ್ರ ತಂದೆ ಎಲ್ಲಿ ಕಾಂಗ್ರೆಸ್ ಎಲ್ಲ ಇದ್ಕೊಂಡು ತಿರ್ಗಾ ಬಂದು ಎಲ್ಲ ಮಾಡೋದು. ಸುಮ್ಮನೆ ಅದನ್ನೆಲ್ಲ ಮಾಡಕ್ ಹೋಗ್ಬಿಡಿ. ದೇ ಬಿಲೀವ್ ಇನ್ ಕಾಂಗ್ರೆಸ್ ಐಡಿಯಾಲಜಿ ಅಂತೇಳಿ ನಮ್ಮೆಲ್ಲ ಕೆಲಸಗಳೆಲ್ಲ ಅವರೇ ನೋಡ್ತಾ ಇದ್ದಾರೆ. ಕೋರ್ಟ್ ಕಚೇರಿ ಇದೆಲ್ಲ ಅವ್ರಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಡ್ದೋ. ಈ ವಾಸ್ ವೆರಿ ಸಕ್ಸಸ್ಫುಲ್.